ಅದು ಉತ್ತರದ ಕುಂದಾಪುರ, ದಕ್ಷಿಣದ ಉಡುಪಿಗೆ ಸೇತುವೆಯಂತಿತ್ತು. ತುಳು ಹಾಗೂ ಕುಂದಗನ್ನಡ ಎರಡನ್ನೂ ಸರಾಗವಾಗಿ ಮಾತನಾಡುವ ಜನರು. ಹಿಂದೆ ಅಜಪುರ ಎನ್ನುವ ಊರು, ಇವಾಗ ಪ್ರಸ್ತುತದಲ್ಲಿ ಬ್ರಹ್ಮಾವರ. ಈ ಬ್ರಹ್ಮಾವರದ ಕೇಂದ್ರ ಬಿಂದುವೇ ಈ ಮಹತೋಬಾರ ಮಹಾಲಿಂಗೇಶ್ವರನ ಸನ್ನಿಧಿ. ಶಿವನ ಸಾನ್ನಿಧ್ಯದಿಂದ ಪೂರ್ವದ ಮಠಪಾಡಿಗೆ ಹೋಗುವಾಗ ಸಿಗುವ ಒಂದು ಕಿರಿದಾದ ರಸ್ತೆಯಲ್ಲಿರುವ ದೈವಸ್ಥಾನವೇ ನಮ್ಮ ಈ ಸಂಚಿಕೆಯ ಬಹುಮುಖ್ಯ ಭಾಗ. ಹೊರಗಡೆಯಿಂದ ನೋಡಿದರೆ ಹಂಚಿನ ಮನೆ. ರಸ್ತೆಯಲ್ಲಿ ಹೋಗುವ ಜನರು ಭಕ್ತಿಪರವಶರಾಗ್ತಾ ಇದ್ರು. ಈ ಕುತೂಹಲ ನಮ್ಮನ್ನು ಕೂಡ ದೈವಸ್ಥಾನದ ಒಳಗಡೆ ಸೆಳೆಯಿತು. ಸಾಲಾಗಿ ಕಟ್ಟಿರುವ ಹರಕೆಯ ಗಂಟೆಗಳು ದೈವದ ಕಾರಣಿಕವನ್ನು ಕೂಗಿ ಹೇಳುತ್ತಿತ್ತು. ದೈವದ ನಾಮಫಲಕಕ್ಕಾಗಿ ಹುಡುಕಿದ ನಮಗೆ ತುಂಬ ಹೊತ್ತಿನ ನಂತರ ಸಿಕ್ಕಿದ್ದು ದೈವದ ಚಿತ್ರಣ, ಅದರಲ್ಲಿ ಬರೆದ ವೀರಕಲ್ಕುಡನ ಹೆಸರು. ದೈವಸ್ಥಾನದ ಗರ್ಭಗುಡಿಯಲ್ಲಿ 3 ಪ್ರತ್ಯೇಕ ಕಲ್ಲುಗಳಲ್ಲಿ ದೇವರ ಆರಾಧನೆಯನ್ನು ಗಮನಿಸಿದೆ. ಆಧುನಿಕ ತಂತ್ರಜ್ಞಾನದ ಮೂಲಕ ಕಲ್ಕುಡ ಕಲ್ಲೊಟ್ಟಿ ದೈವದ ಹಿನ್ನೆಲೆ ತಿಳಿದುಕೊಂಡೆ. ಸ್ವರ್ಗಲೋಕದಲ್ಲಿ ದೇವರಾಗಿದ್ದವರು ಶಾಪಗ್ರಸ್ತರಾಗಿ ಕಾರ್ಕಳದಲ್ಲಿ ಮನುಷ್ಯರಾಗಿ ಹುಟ್ಟಿದವರು. ಶಂಭುನಾರಾಯಣನ ಮಗನಾದ ಕಲ್ಕುಡ ಅಪ್ಪನ ಕಲ್ಲಿನ ಕೆತ್ತನೆಯ ಕಾರ್ಯವನ್ನು ಮುನ್ನಡೆಸಿ ಅತ್ಯಂತ ಹೆಸರುಗಳಿಸಿದ್ದು. ಅವರ ಕಾಯಕಕ್ಕೆ ಸಾಕ್ಷಿಯಾಗಿ ಇವತ್ತಿಗೂ ಕೂಡ ಶ್ರವಣಬೆಳಗೊಳ, ಕಾರ್ಕಳ ಹಾಗೂ ವೇಣೂರಿನಲ್ಲಿ ಬಾಹುಬಲಿಯ ಮೂರ್ತಿ ಇದೆ. ಕಾರ್ಕಳ ಜೈನರಸಿನ ಕುತಂತ್ರಕ್ಕೆ ಸೇಡು ತೀರಿಸಿಕೊಳ್ಳುವುದಕ್ಕೆ ದೈವತ್ವ ಪಡೆದ ಅಣ್ಣ ತಂಗಿ ಇಂದು ತುಳುನಾಡಿನ ಜನರ ಧಾರ್ಮಿಕ ಪ್ರಗತಿಯಲ್ಲಿ ವಿಶೇಷ ಪ್ರಭಾವ ಬೀರುತ್ತಿದ್ದಾರೆ. ಆಧುನಿಕ ತಂತ್ರಜ್ಞಾನದಿಂದ ನಾವು ಹುಡುಕುತ್ತಿದ್ದ ದೈವಸ್ಥಾನದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಫಲವಾಗುತ್ತೇವೆ. ದೈವಸ್ಥಾನದ ಹಿಂದಿನ ಭಾವಚಿತ್ರಗಳನ್ನು ಸಂಗ್ರಹಿಸುವ ಪ್ರಯತ್ನ ಮಾಡುತ್ತೇವೆ. ಇನ್ನು ಸ್ಥಳೀಯರ ಸಹಾಯದ ಮೂಲಕ ಈ ದೈವಸ್ಥಾನದ ರಹಸ್ಯವನ್ನು ತಿಳಿಯಲು ಬಯಸಿದೆವು. ಆ ಸಮಯದಲ್ಲಿ ನಮ್ಮ ಕಣ್ಣಿಗೆ ದೇವರೇ ತೋರಿಸಿದ್ದು ಈ ದೈವಸ್ಥಾನದ ಸ್ವಚ್ಛತಾ ಸೇವೆಗಳನ್ನು ಮಾಡುತ್ತಿದ್ದ ಜಲಜಮ್ಮ. ಜಲಜಮ್ಮನ ಬಾಯಿಯಿಂದ ಕೇಳಿದ ಆ ಕತೆ ನಿಜಕ್ಕೂ ನಮ್ಮ ಮೈ ರೋಮಾಂಚನಗೊಳಿಸಿತ್ತು. ಬ್ರಹ್ಮಾವರ ಆಸುಪಾಸಿನ ಜನರು ಈ ಭಾವಚಿತ್ರವನ್ನು ನೋಡದೇ ಇರಲು ಸಾಧ್ಯವಿಲ್ಲ. ಸುಮಾರು 8 ಗ್ರಾಮಗಳ ಅಧಿಪತಿಯಾಗಿರುವ ಮಹಾಲಿಂಗೇಶ್ವರನ ಸನ್ನಿಧಿ. ನಾ ನೋಡಿದ ರೀತಿಯಲ್ಲಿ ರಥವನ್ನು ದೇವರ ಲಿಂಗದ ಹಿಮ್ಮುಖವಾಗಿ ಎಳೆಯುವ ಏಕೈಕ ಸನ್ನಿಧಿ. ವಿಶಾಲವಾದ ಕೆರೆಕಟ್ಟೆ, ಶಿವನ ಎಡಭಾಗದಲ್ಲಿ ಕೆರೆಗೆ ಅಭಿಮುಖವಾಗಿ ನಿಂತಿರುವ ಗಣೇಶ, ಪಾರ್ವತಿಯ ಆನೆಯನ್ನೇರಿ ಗಜವಾಹಿನಿ ನಾಮಾಂಕಿತದಲ್ಲಿ ಇಲ್ಲಿ ನೆಲೆಸಿದ್ದಾಳೆ. ಒಂದು ದೇವಸ್ಥಾನದ ಶಕ್ತಿ ಸಾಮರ್ಥ್ಯದ ಪ್ರತೀಕವೇ ಆ ದೇವಸ್ಥಾನದ ಧ್ವಜದ ಮರ. ಅದು ಸುಮಾರು 500 ಚಿಲ್ಲರೆ ವರ್ಷಗಳ ಹಿಂದಿನ ಕತೆ. ಬ್ರಹ್ಮಾವರದ ಮಹಾಲಿಂಗೇಶ್ವರನ ದೇವಸ್ಥಾನದ ಆಡಳಿತ ಹೊಸ ಧ್ವಜದ ಮರದ ಅನ್ವೇಷಣೆಯಲ್ಲಿತ್ತು. ಮರವನ್ನು ಅರಸುತ್ತಾ ಇವರು ಬಂದು ತಲುಪಿದ್ದು ಪೂರ್ವದ ನೀರುವಾರ ಅಥವಾ ಪ್ರಸ್ತುತದ ನೀಲಾವರ ಗ್ರಾಮಕ್ಕೆ. ಅದು ಸುತ್ತ ಹರಿದ್ವರ್ಣ ಕಾಡುಗಳಿಂದ ಕಂಗೊಳಿಸುತ್ತಿತ್ತು. ಸೀತಾ ನದಿ ಪಂಚಮಿ ತೀರ್ಥವಾಗಿ ಹರಿಯುವ ಪಾವನ ಸ್ಥಳ. ಜಗನ್ಮಾತೆ ಮಹಿಷಾಸುರನನ್ನು ಮರ್ದಿಸಿ ನಿಂತ ದಿವ್ಯಸ್ಥಾನ. ತುಂಬ ಹೊತ್ತು ಸತತ ಪರಿಶ್ರಮದ ಹುಡುಕಾಟದ ನಂತರ ದೇವಿಯ ಬಲಬದಿಯ ಬೆಟ್ಟದ ಮೇಲೆ ನೇರವಾಗಿರುವ ಒಂದು ಮರ ಇವರಿಗೆ ಧ್ವಜದ ಮರಕ್ಕೆ ಸೂಕ್ತ ಎಂದೆನಿಸಿತು. ಧ್ವಜದ ಮರ ಬ್ರಹ್ಮಾವರ ಮಹಾಲಿಂಗೇಶ್ವರನ ಸನ್ನಿಧಿ ತಲುಪುತ್ತಿದ್ದಂತೆ ವಿಸ್ಮಯ ಬೆಳವಣಿಗೆಗಳು ಆಗತೊಡಗಿತು. ಅದ್ಯಾವುದೋ ಅಗೋಚರ ಶಕ್ತಿ ಶಿವನ ಅಂಕಣ ಪ್ರವೇಶಿಸಿತ್ತು. ಬ್ರಾಹ್ಮಣರೊಬ್ಬರ ಮೈಮೇಲೆ ಬಂದು ಶಿವನ ಬಲಬದಿಯಲ್ಲಿ ತನಗೂ ಒಂದು ಸ್ಥಾನಮಾನ ನೀಡುವಂತೆ ಆಜ್ಞಾಪಿಸಿತು. ಅಷ್ಟಕ್ಕೂ ಇಲ್ಲಿ ಆಗಿರುವುದು ಏನೆಂದು ಗಮನಿಸಿದಾಗ ಇವರು ಧ್ವಜದ ಮರಕ್ಕಾಗಿ ಆಯ್ಕೆ ಮಾಡಿದ ಆ ಮರದಲ್ಲಿ ತುಂಬ ಶಕ್ತಿಶಾಲಿಯಾದ ನೀಲಾವರ ವೀರಕಲ್ಕುಡನ ವಾಸವಿತ್ತು.
ಬ್ರಹ್ಮವರದಂಗೆ ಧ್ವಜ ಮರ ಬೇಕಿದ್ದಿತ್ತು, ನೀಲವರ್ಕು ಹೋದ್ರು. ಆ ಮರದಂಗೆ ಇವ್ರು ಬಂದದ್ದು ಕಲ್ಕುಡ್ಕ ಇಲ್ಲಿಂದ ನೀಲವರದ ಇಲ್ಲಿ ಬಂದು ಇಲ್ಲೇ ಸುಮಾರೆಲ್ಲ ಉಪದ್ರ ಆಗಿ ತಾಪನೆ ಈಶ್ವರನ ಬಲಬದಿ ಕೇಂಡು ಇಲ್ಲಿ ಕೊಟ್ಟದ್ದು. ದೈವ ಒಂದು ಸ್ಥಳದಲ್ಲಿ ನೆಲೆ ಆಗಬೇಕಾದಲ್ಲಿ ಅದು ತನ್ನ ಕಲೆಕಾರ್ಣಿಕವನ್ನು ತೋರಿಸಬೇಕಾದದ್ದು ಅತ್ಯಗತ್ಯ. ಬ್ರಹ್ಮಾವರ ಮಹತೋಭಾರ ಮಹಾಲಿಂಗೇಶ್ವರನ ಸನ್ನಿಧಿ 8 ಸುತ್ತುಗಳನ್ನು ಹಾಗೂ 8 ಗ್ರಾಮಗಳನ್ನು ಹೊಂದಿದ್ದು, ಆ 8 ಗ್ರಾಮಗಳಲ್ಲಿರುವ 8 ದೇವಸ್ಥಾನ ಈ ಮಹಾಲಿಂಗೇಶ್ವರನ ಆಡಳಿತಕ್ಕೆ ಒಳಪಟ್ಟಿತ್ತಂತೆ. ಕಲ್ಕುಡ ದೈವ ನೀಲಾವರದಿಂದ ಬ್ರಹ್ಮಾವರಕ್ಕೆ ಬಂದು ತನ್ನ ಸತ್ಯವನ್ನು ತೋರಿಸುವುದಕ್ಕಾಗಿ ಮಹಾಲಿಂಗೇಶ್ವರನ ಆಡಳಿತಕ್ಕೆ ಒಳಪಟ್ಟ 8 ದೇವಸ್ಥಾನದ 8 ಅಶ್ವತ್ಥ ಮರದ ಕೆಳಗೆ ಏಕಕಾಲದಲ್ಲಿ ಬೆಂಕಿಯ ಜ್ವಾಲೆಗಳನ್ನು ಬೀಳಿಸಿ ತನ್ನನ್ನು ನಂಬದ ವರ್ಗಗಳಿಗೆ ತಾನೆಷ್ಟು ಶಕ್ತಿಶಾಲಿ ಎಂದು ತೋರಿಸಿ ನೆಲೆ ನಿಂತ ಸ್ಥಳವಂತೆ. ನೀಲಾವರದಲ್ಲಿ ಕಲ್ಕುಡ ನೆಲೆ ನಿಂತ ಸ್ಥಳವನ್ನು ಸ್ಥಳೀಯರು ಕಲ್ಕುಡ ರಾಶಿಯಂತೆ ಕರೆಯುವುದು. ಇಲ್ಲಿ ಕಲ್ಕುಡನಿಗೆ ಕಲ್ಲೇ ಪ್ರಿಯವಂತೆ. ಕಲ್ಕುಡ ನೆಲೆ ನಿಂತ ಅನ್ಯ ಸ್ಥಳಗಳಲ್ಲಿ ನಾನು ಈ ರೀತಿಯ ಆಚರಣೆಯನ್ನು ನೋಡಲಿಲ್ಲ. ಅಂದರೆ ಕಲ್ಕುಡ್ಕನಿಗೆ ಕಲ್ಲು ಹಾಕಿದರೆ ಅವನಿಗೆ ನಮಗೆ ಏನು ಬೇಕಾದರೂ ಸಹಕಾರ ಮಾಡ್ತಾನೆ. ಅವನು ಇಲ್ಲಿ ಕಲ್ಲು ರಾಶಿಯಲ್ಲೇ ಇರೋದು. ನಾವು ಕಷ್ಟ ಸುಖಕ್ಕೆಲ್ಲ 2 ಕಲ್ಲು ಸುಲ್ಲು ಹಾಕಿ ದೇವರೇ ನಮಗೆ ಕಾಪಾಡಬೇಕಂತ ಹೇಳಿದರೆ ಅಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ, ಇಲ್ಲಿ ಕಲ್ಕುಡ್ಕ ಎಲ್ಲ ನೆರವೇರು ಮಾಡ್ತಾರೆ. ಶಬರಿಮಲೆಗೆ ಹೋಗುವ ದೊಡ್ಡ ಪಾದಯಾತ್ರೆಯಲ್ಲಿ ಅಯ್ಯಪ್ಪ ಮಹಿಷಿಯನ್ನು ಕೊಂದ ಸ್ಥಳದಲ್ಲಿ ಅವಳ ದೇಹವನ್ನು ಮುಚ್ಚಲು ಅಳುದಾ ಬೆಟ್ಟದ ತುದಿಯಾದ ಕಲ್ಲಿಡುಂ ಕೊಂಡ್ರಂನಲ್ಲಿ ಈ ಆಚರಣೆಯನ್ನು ಮಾಡಿದ್ದೆ. ಪೂರ್ವದಲ್ಲಿ ಕಲ್ಕುಡ ಕೂಡ ನೀಲಾವರದಲ್ಲಿ ಬಂದ ಆಪತ್ತನ್ನು ಅಥವಾ ರಾಕ್ಷಸರನ್ನು ಮೆಟ್ಟಿ ಇಲ್ಲಿ ನೆಲೆಸಿರಬಹುದೇ ಎನ್ನುವುದು ನನ್ನ ಸಂದೇಹ.